ತುಂಬ ಕಷ್ಟ ಇದೆ ಸರ್. ಆಟೋ ಮೇಂಟೆನೆನ್ಸ್ ಮಾಡೋದು, ಪೆಟ್ರೋಲು, ಗ್ಯಾಸು. ದಿನಕ್ಕೆ ಎಷ್ಟು ಉಳಿಸ್ತೀರಾ ಅಂದಾಜು? ಸರ್ 500-600 ರೂಪಾಯಿ ಆಗಲಿ ಅಷ್ಟೇ ಸರ್. 600 ರೂಪಾಯಿ ಪೆಟ್ರೋಲ್ಗೆ ಆಗುತ್ತಲ್ಲ ಸರ್ ಸುಮಾರು. 300 ರೂಪಾಯಿ ಅಲ್ಲೇ ಖರ್ಚಾಯ್ತದೆ. ಒಂದು 200 ರೂಪಾಯಿ ಊಟ ತಿಂಡಿದ್ದು ಹೋಯ್ತದೆ. ಲೋನು ಮತ್ತೊಂದು ತಗೊಂಡಿರೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಲೋನ್ ಕಟ್ಟಬೇಕು, EMI ಕಟ್ಟೋದೆಲ್ಲ ತುಂಬ ಕಷ್ಟ ಆಗುತ್ತೆ. ನಾವು ಕಂಡವ್ರ ಗಾಡಿ ಓಡಿಸ್ತಾರೆ ನಾವು. ಈ ಬ್ಯಾಂಕ್ ಲೋನ್ ಎಲ್ಲ ಕೊಡ್ತಾರಲ್ಲ ನೀವು? ಕೊಡ್ತಾರೆ. ಈಗ ತಗೊಂಡು ಯಾವ ನಿಮ್ಕಿಂತ ಸಾಲ ತೀರಿಸ್ತೀರಿ ಸರ್? ಇಲ್ಲಿ ನಡಿಬೇಕು ತಾನೆ, ನಡೆದ್ರೆ ತಾನೆ. ಬ್ಯಾಂಕ್ ಲೋನ್ ಮುಟ್ತವೆ ಹೋಗ್ಬಿಟ್ಟು ಅದಕ್ಕೂ 2 ತಿಂಗಳು 3 ತಿಂಗಳು ಕಷ್ಟ ಬಿದ್ದು ಹೆಂಗೋ ತೀರಿಸ್ತೀವಿ. ಈಗ ಮನೆ ಜೀವನ ನಡಿಬೇಕು, ಮಕ್ಕಳು ಮರಿ ಸಾಕಬೇಕು, ಅವ್ರಿಗೆಲ್ಲ ಮಾಡಬೇಕಾಗಿದ್ರೆ ಏನು ಮಾಡ್ತೀರಾ? ಈಗ EMI ಕಟ್ತೀರಾ ಇಲ್ಲ ಮನೆ ಜೀವನ ನಡೆಸ್ತೀರಾ ಹೇಳಿ? ತುಂಬ ಕಷ್ಟ ಆಗ್ತದೆ ಸರ್. 31 ವರ್ಷದಿಂದ ಮಾಡ್ತೀರಾ ಇದೇ ವೃತ್ತಿ ಅಂದರೆ? ಸರ್ವಿಸು ಹಳೆ ಸರ್ವಿಸ್ ಅವರು ನೋಡಿ. ವ್ಯಾಪಾರ ನಮ್ಮ ಏನೋ ನನ್ನ ಕಷ್ಟ ಸುಖ ಕೇಳ್ತಿದಾರೆ, ಹೇಳಿ ಬನ್ನಿ. ಅವರು ಸೀನಿಯರ್. ಆಯ್ತು, ಎಲ್ಲಿ ಹೋಗಿದ್ರು ರಿಟರ್ನ್ ಬಾಡಿಗೆ ಇಲ್ಲ. ಆನ್ಲೈನ್ ಹಾಕ್ಬಿಟ್ಟು ರಿಟರ್ನ್ ಬಾಡಿಗೆನೇ ಇಲ್ಲ. ಬುತ್ತಿ ಬರ್ತಾ ಇರಬೇಕು. ಒಂದು 100 ರೂಪಾಯಿ ಬಾಡಿಗೆ ಹೊಡಿಬೇಕಂದ್ರೆ 1 ಬೇಕು. ನಾಳೆ ಕೋರ್ಟು ಏನು ಡಿಸೈಡ್ ಮಾಡುತ್ತೋ ಗೊತ್ತಿಲ್ಲ. ಅದೇ ಏನು ಇದ್ರದ್ದು ಸರ್? ನಾಳೆ ಇದು ಓಲಾ ಇದು ಗಾಡಿಗಳು ಇದೆಲ್ಲ, ಏನಾಯ್ತದ? ಕಾರ್ ಸ್ಕೂಟರ್ ನಾಳೆ ಡಿಸೈಡು. ನಾಳೆ ಕೋರ್ಟು ನಾಳೆ ವಿಚಾರ ಮಾಡುತ್ತೆ ಅಂತ ಹೇಳ್ತಾರೆ. ಮಾತಾಡಲಿಲ್ಲ.